ಬಿಡದೆ ಭಜಿಸುವೆ ಮುಕ್ತಿಯ ಕೋಶ ಕೊಡು ಮಂಗಲವನು ಶಾಂತ ವೀರೇಶ ಬಡವರ ಬಂದು ದಯನಿಧಿ ಸಿಂಧು ಬಡವರ ಬಂದು ದಯನಿಧಿ ಸಿಂಧು ಕರುಣದಿ ಕಾಯುನಿ ಶಾಂತಿ ಸಾಗರ ಕೊಡು ಮಂಗಲವನು ಶಾಂತ ವೀರೇಶ ಕಳ್ಳ ಸುಳ್ಳರಿಗೆ ನೀತಿಯ ಬೇಳೆ ಕಳ್ಳ ಸುಳ್ಳರಿಗೆ ನೀತಿಯ ಬೇಳೆ ಮಾನವರಾಗಲು ಕರುಣಿದ ಗುರುವೆ ಕೊಡು ಮಂಗಲವನು ಶಾಂತ ವೀರೇಶ ಧರೆಯೊಳು ಹಾವೇರಿ ಪುರದಳು ಶೋಭಿಪ ಧರೆಯೊಳು ಹಾವೇರಿ ಪುರದಳು ಶೋಭಿಪ ಸಿಂದಗಿರಿ ಮಠ ದಿವ್ಯ ಪ್ರಕಾಶ ಕೊಡು ಮಂಗಲವನು ಶಾಂತ ವೀರೇಶ ಬಿಡದೆ ಭಜಿಸುವೆ ಮುಕ್ತಿಯ ಕೋಶ ಕೊಡು ಮಂಗಲವನು ಶಾಂತ ವೀರೇಶ ಹರ ಓಂ ಜಯ ಗುರು ಬಸವೇಶ ಭಕ್ತ ದಿನ ಭಾಗ್ಯ ಜೀವೋದಯ ವೀರ ದೇವ ನಿರ್ಣಯ ಪರಮಾವತಾರ ದೇವನಾಗದ ರಕ್ಷಕ ದೇವ ಪ್ರಭಾವೇ ಜಗದಾದಿ ಜಗವರಾತ್ರ ಮಂಗಲೇ ಸಮನಾದ ಜಾವತು ಶಿವಾದವ ವಿಶ್ವನಾಮ ರೂಪಾಭ್ಯಾಂ ಯಾದೇ ಸಂತೋಷ ಧಾಮ ದೇವ ಮಂಗಲ ಜಯ ಮಂಗಲಂ ಜಯ ನಮಃ ಮಹಾದೇವ ದೇವ ನಮಃ ಸರ್ವೇಶ್ವರ ಮಹಾರಾಜ್ ಕಿ ಜೈ ಬ್ರಹ್ಮಲಿಂಗೇಶ್ವರ ಮಹಾರಾಜ್ ಕಿ ಜೈ ಮಾತೆ ಚೌಡೇಶ್ವರಿ ಮಹಾರಾಜ್ ಕಿ ಜೈ ಭದ್ರಕಾಳಿ ಮಾತಾ. ಇದು ಬಂದ್ಬಿಟ್ಟು ಅಮ್ಮನ ಮನೆ ಪೂಜೆದು 2ನೇ ಭಾಗ. ಸೊ ಫಸ್ಟು ವ್ಲಾಗ್ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು 2 ಭಾಗ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಂತರ ಅಲ್ಲಿ ಅಭಿಷೇಕ ಆಯಿತು. ಹಾಗೆ ನಮ್ಮ ಮನೆ ಹಿಂದ್ಗಡೆ ಒಂದು ದೇವರಿದೆ, ಸೊ ಅದಕ್ಕೂ ಕೂಡ ಅಭಿಷೇಕ ಆಯಿತು. ಒಂದು 5 ಜನ ಮುತ್ತೈದೆಯರಿಗೆ ಉಡಿ ಎಲ್ಲ ಹಾಕ್ಬಿಟ್ಟು ಆನಂತರ ಅಭಿಷೇಕ ಎಲ್ಲ ಮಾಡೋದಿತ್ತು. ತುಂಬ ಚೆನ್ನಾಗಿ ಮಾಡಿದ್ವಿ. ಸೊ ಸಖತ್ತಾಗಿತ್ತು. ಹಾಗೆ ನಾನು ದೇವಸ್ಥಾನ ಕೂಡ ಹಾಡು ಕೂಡ ಹೇಳಿದೆ, ಗೊತ್ತಾಯ್ತಾ ಎಷ್ಟು ಚೆನ್ನಾಗಿತ್ತು ಹಾಡು ಅಂತ. ಸೊ ಅದ್ರ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲಾದರೂ ಸಪ್ರೇಟಾಗಿ ನಿಮಗೆ ಅದನ್ನ ಶೇರ್ ಮಾಡ್ತೀನಿ, ಅದನ್ನ ಕರೆಕ್ಟಾಗಿ ಕೇಳಿಲ್ಲ ಅಂತ ಅಂದರೆ. ತುಂಬ ಚೆನ್ನಾಗಿದೆ ಹಾಡೋದು. ಸೊ ನಂತರ ಇಲ್ಲಿ ಅತ್ತಿಗೆ ಎಲ್ಲರಿಗೂ ಉಡಿ ಹಾಕ್ತಾ ಇದ್ದಾರೆ. ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನಂತರ ಉಡಿ ತುಂಬಿಸಿ ಆನಂತರ ಲಾಸ್ಟಾಗಿ ನಾವು ಶನಿಕತೆ ಸ್ಟಾರ್ಟ್ ಮಾಡೋದು. ಸೊ ಅದು ಕೂಡ ಇದೇ ಬ್ಲಾಗಲ್ಲಿ ಇರೋದಕ್ಕೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ಓಕೆನಾ. ಯಾವುದು ಕೂಡ ನಾನು ಮ್ಯೂಟ್ ಮಾಡೋದಿಲ್ಲ, ಎಲ್ಲೋ ರಿಯಲ್ ಆಗಿರುತ್ತೆ, ನಿಮಗೆಲ್ಲ ಇಷ್ಟ ಆಗುತ್ತೆ. ಚಾಪ್ತಿ ಇಟ್ಕೊಂಡು ಈ ಜಸ್ಟ್ ಮಾವು ಮಾಡಾಕ್ತಾರ ಅಲ್ಲೋಗ್ಲಾ. ಮಾಡ್ತಿದ್ದೇನೆ ಇಲ್ಲಿ ಮಾಡುವಂದ್ರು ಅದನ್ನ ಗುಡಿ ಕಟ್ಟಿಸ್ಬಿಡ್ರಿ. ಅಲ್ಲೇ ಚಾಪಿ ಮೇಲೆ ಇಟ್ಕೊಂಡು ಕಟ್ತಾರೆ. ಸ್ವಪ್ರಕಾಶ ಮಹಾದೇವ ಸರ್ವಾಸತ್ಮರಾಸಭ್ಯಂತರಂ ಜ್ಯೋತಿರ್ದೇವ ದೇವಮಾತ್ರಾಪಯಾಮಿ ಜಯ ಘಂಟಾನಾದಂ ಶ್ರಾವಯಾಮಿ ನೈವೇದ್ಯಂ ಜಗದೋದೇತಂ ನಾನಾಕ್ಷಣಾಂತರಿಷ್ಟಂ ಸ್ವಾಹ ತ್ಯಾಯ ಸ್ವಾಸಮೇತ ದೇವಿ ಸ್ವತಸ್ವಮೃಷ್ಟಂ ಭವಭಾಜಂಗದೇ ಶ್ರೀ ಸಾಂಬಾಯ ನಮಃ ಗೋಕ್ಷೇರೇಣ ಸ್ಥಾಪಯಾಮಿ ಮೂಲಮಂತ್ರೇಣ ಶುದ್ಧೋಕ್ಯನ ಸ್ಥಾಪಯಾಮಿ. ಕೊಬ್ಬರಿ ಬಟ್ಟೆ ಐತೆ ಸರ್, ಕೊಬ್ಬರಿ ಬಟ್ಟೆ ನೀವು ಇನ್ನೊಂದು ಪೂಜೆ ಮಾಡಿ, ಇನ್ನೆರಡು ಪೂಜೆ ಅವ್ರು ಮುತ್ತೈದೆಯರು ಮಾಡ್ತಾರ. ನೀಲರೋಹಿತಂ ಭವತಿ ವೃತ್ಯಾ ಶಕ್ತಿರ್ಭಜ್ಯತೆ ದ್ವಂದ್ವಸ್ಯ ಜ್ಞಾತಾಯ ಪ್ರತಿಬಂಧೇಶು ವರ್ತತೆ ಧ್ರುವಂತೆ ರಾಜ ವರುಣೋ ಧ್ರುವಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಕಾತ್ಯಾಯನಿ ನಮಸ್ತುಭ್ಯಂ ಶಂಕರ ಪ್ರಿಯಭಾಮಿನಿ ವಿವಾಹ ಭಾಗ್ಯಮಾರ್ಗಂ ಗೌರಿಪುತ್ರಮಸ್ತುಭ್ಯಂ ಶಂಕರ ಪ್ರಾಣವಲ್ಲಭೆ. ಅತಾ ಶ್ರೀ ಚೌಡೇಶ್ವರಿ ದೇವತಾಭ್ಯೋ ನಮಃ. ಸಂಪೂರ್ಣ ಕೃಪಾ ಕಟಾಕ್ಷಾನುಗ್ರಹಾಶೀರ್ವಾದಂ ಕರೋಮಿ. ಅನಾದಿಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸ್ವರೂಪಕಂ ಚಿದಂಗಮೃಷವಾಕಾರಂ ಚಿದ್ಭಸ್ಮಲಿಂಗಧಾರಣಂ ಭಸ್ಮವರೆ ಕಲ್ಪಯಾಮಿ ಗಂಧದ್ವಾರಾಂ ನಿತ್ಯಪುಷ್ಟಾಂಗೈಶ್ವರೀಗಂ ಸರ್ವಭೂತಾನಂ ತಾಮೇ ಪಪ್ಪಾಯತ್ರಿ ನಾನಾವಿಧ ಪರಿಮಳ ಕರುಣಾಯ ನಮಃ ಬಲಾಯ ನಮಃ ಬಲಪ್ರಮತನಾಯ ನಮಃ ಸರ್ವಭೂತತಮನಾಯ ನಮಃ ಮನನ್ಮನಾಯ ನಮಃ ಗುರುಭ್ಯೋ ಘೋರತರೇಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ನಮಸ್ತೆ ರುದ್ರರೂಪೇಭ್ಯಃ. ಮಾತೆ ಶ್ರೀ ಚೌಡೇಶ್ವರಿ ದೇವತಾಭ್ಯೋ ನಮಃ. ಸಂಪೂರ್ಣ ಕೃಪಾ ಕಟಾಕ್ಷಾನುಗ್ರಹಾಶೀರ್ವಾದಂ ಕರೋಮಿ. ಧೂಪದೀಪಮಾಗ್ರಾಪಯಾಮಿ. ಸಪ್ತಕಾಶ ಮಹಾದೇವ ಸರ್ವಾಸಭಾಭ್ಯಂತರಂ ಜ್ಯೋತಿರ್ದಿವ್ಯ ಧೂಪಮಾಗ್ರಾಪಯಾಮಿ.
नैवेद्यं जलदोपेतं नानाभक्षसमन्वितं दधिक्षरावृतवेदं निजान्तरिष्टर्घ्यं स्वाहा नमः शिवाय शान्ताय नमः सोमाय शम्भवे नमः प्रजापतिरेकः पुष्करपर्णिसमवर्ततां तस्मिन् मानवभवन्तः मा दीर्घाव बहुधा स्थापयामि मूलमन्त्रेण शुद्धोक्येन स्थापयामि यो वैतामस्मै ब्रह्माचर्माचाहि कीर्तिं प्रजं दीर्घमायुः तत्त्वा सिञ्चामीशा प्रजार्मायुधञ्च दीर्घमायुरस्तु कात्यायनाय विद्महे कन्याकुमारी धीमहि तन्नो श्रीदेवी देवताभ्यो नमः धूपदीपमाग्रापयामि नैवेद्यं जलदोपेतं नानाभक्षसमन्वितं दधिक्षरावृतवेदं स्वाहा ಬಳಿರಿ ಗುರು ಬಳೆಲಿ ಅಂತ ತಂಗಿ ಇದನ್ನು ಕುಡಿ ಚೂಟ್ರೆ ಹೊಸ ಬಳೆ ಇಲ್ಲಿ ಒಂದು ಚೂಟ್ ಅದಾರ್ತಾರೆ ಇಡ್ತಾರೆ ಅಲ್ಲಿ ಹಾಂ ಅಲ್ಲಿ ಎದುರುಗಡೆ ಗಿಡಮ್ಮ ಇಲ್ಲಿ ಕೆಳಗ ಹಾಂ ಇಲ್ಲಿ ಎದುರುಗಡೆ ಹಾಂ ಉಡಿ ಇಡ್ರಿ ಗಲ್ಲ ಉಡಿ ತಗೊಂಡು ಹಾಂ ಇನ್ನೊಂದು ಸ್ವಲ್ಪ ಮೇಲ್ಗಡೆ ನೀರು ಹಾಕಿ ಸ್ವಲ್ಪ ಉಡಿಗೆ ಸ್ವಲ್ಪ ನೀರು ಹಾಕಿ ನೀವು ಹಿಡ್ಕೊಂಡ ಮಾಡ್ಬಿಡಿ. ನೀವು ಈಗ 5 ಜನ ಏನು ಬೇಡ ಗೋಮೂತ್ರ ಏನು ಬೇಡ 5 ಜನ ನೀವು ಪೂಜೆ ಮಾಡ್ರೆ ಸರಿನಾ ಪೂಜೆ ಮಾಡಿ ಪೂಜೆ ಬರುತ್ತಾ ಹಾಂ ಉಡಿಗೆ ಚೂಡಮ್ಮಗ ಪೂಜೆ ಮಾಡಿ ಇಲ್ಲ ಗೊತ್ತ್ರಿ ಎಲ್ಲೇ ಕವರ್ನೇ ಹುಡುಗಿ ನೀವು ಅಲ್ಲಿ ಕವರ್ನೇ ಅದಕ್ಕೆ ತಕ್ಕೊಡ್ರಿ ಅದನ್ನ ಏನು ಓಕೆ ಪತ್ರ ಅಲ್ಲೇ ಐತಲ್ರಿ ಗಣಪಗೆ ಹೆಸರೇ ಪತ್ರಿ ಹೆಸರು ಹಾಂ ಶಿವಸಾಂಬಜಯ ನಮಃ ಪಾರ್ವತೀಪತೀಶ್ವರ ನಮಃ ಓಂ ಶ್ರೀಯೇ ನಮಃ ಚೌಡೇಶ್ವರಿಯಾಯ ನಮಃ ಓಂ ಉಮಾಮಹೇಶ್ವರ್ಯಾಯ ನಮಃ ಚೌಡೇಶ್ವರಿಯಾಯ ನಮಃ ಭಾರತೇಶ್ವರ್ಯಾಯ ನಮಃ ಚೌಡೇಶ್ವರಿಯಾಯ ನಮಃ ನಮಃ ಚೌಡೇಶ್ವರಿಯಾಯ ನಮಃ ಚೌಡೇಶ್ವರಿಯಾಯ ನಮಃ ಚೌಡೇಶ್ವರಿಯಾಯ ನಮಃ ಚೌಡೇಶ್ವರ್ಯಾಯ ಚೌಡೇಶ್ವರಿಯಾಯ ನಮಃ ಚೌಡೇಶ್ವರ್ಯಾಯ ನಮಃ ಚೌಡೇಶ್ವರಿಯಾಯ ನಮಃ ಚೌಡೇಶ್ವರ್ಯಾಯ ನಮಃ ಚೌಡೇಶ್ವರಿಯಾಯ ನಮಃ ಓಂ ಕಮಲಪ್ರಿಯಾಯ ನಿವಾಸಿನಿಯಾಯ ನಮಃ ಓಂ ಸರಸ್ವತೀದೇವಿಯಾಯ ನಮಃ ಓಂ ಕಮಲಾಯ ನಮಃ ಓಂ ಮಾಯಾಯ ನಮಃ ಓಂ ಮಾತಂಗ್ಯಾಯ ನಮಃ ಓಂ ಅಪರಾಯ ನಮಃ ಓಂ ಅಜಾಯ ನಮಃ ಓಂ ಶಾಂತಮಂಬಾಯ ನಮಃ ಓಂ ಶಿವಾಯ ನಮಃ ಓಂ ಇಂದ್ರಿಯಾಯ ನಮಃ ಓಂ ಮಂಡಲಯಾಯ ನಮಃ ಓಂ ಮನುಷ್ಯಾಯ ನಮಃ ಇಂದ್ರಿಯಾಯ ನಮಃ ಓಂ ಶ್ರೀಯಾಯ ನಮಃ ಓಂ ಇಂದ್ರಾಯ ನಮಃ ಓಂ ಮಹೇಶ್ವರ್ಯಾಯ ನಮಃ ಓಂ ಗಿರಿಜಾಯ ನಮಃ ಓಂ ಸಮ್ಮದಾಯ ನಮಃ ಓಂ ಗೋವಿಂದಾಯ ನಮಃ ಓಂ ತಾರಕಾಯ ನಮಃ ಓಂ ಪದ್ಮಾವತಿಯಾಯ ನಮಃ ಓಂ ಹಂಸಾಯ ನಮಃ ಓಂ ಪದ್ಮನಾಭಭೂಷಿತಾಯ ನಮಃ ಓಂ ಅಪರ್ಣಾಯ ನಮಃ ಓಂ ಲಲಿತಾಯ ನಮಃ ಓಂ ಧಾತ್ರೇಯಾಯ ನಮಃ ಓಂ ಕಾಳಿಮಾಸಿಯಾಯ ನಮಃ ಓಂ ಶಾಂಭವಿಯಾಯ ನಮಃ ಓಂ ಸುಭದ್ರಾಯ ನಮಃ ಓಂ ಶ್ರೀಯಾಯ ನಮಃ ಓಂ ಈಶ್ವರಯಾಯ ನಮಃ ಓಂ ಮರ್ಯಾಯ ನಮಃ ಓಂ ಪ್ರಯಾಣಿಮಹಾಸಿಯಾಯ ನಮಃ ಓಂ ಹಿಮನಿತ್ರಾಲಾಯ ನಮಃ ಓಂ ಶ್ರೀಯಾಯ ನಮಃ ಚೌಡೇಶ್ವರ್ಯಾಯ ನಮಃ ಚೌಡೇಶ್ವರ್ಯಾಯ ನಮಃ ಓಂ ಚೌಡೇಶ್ವರ್ಯಾಯ ನಮಃ ಕರ್ಪೂರಾಚರಿ ಕರ್ಪ ಅಕ್ಷತೆ ಹಿಡ್ಕೊಟ್ರು ಅಷ್ಟು ಅಕ್ಷತೆ ಕೊಡ್ರಿ ಆರತಿ ಬಟ್ಟೆ ಹಿಡ್ಕೊಡ್ರಿ ಏ ಎರಡೆರಡು ಹೆಂಗೆ ಅಷ್ಟು ಹಚ್ಚಿ ಬರ್ರಿ ಈ ಕಡೆ ಬರ್ರಿ ಮುಂದೆ ಬಾಪ್ಪ ಮುಂದೆ ಬಾ ಸುಂಬಾನೆ ಸುಂಬರ ಸಮ್ಮಾರಿಗೆ ಶಂಗಳು ರುಂಡಮಾಲಯ ಧರಿಸಿದ ಶಂಕರಿಗೆ ಶಾಂಭವಿಗೆ
ಅಂಬಗಾರುತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರಿ ಶಂಕರಿಗೆ ಕುಂಜ ಕುಜ ಜಗದಂಬೆ ನಂಬಿ ನಿನ್ನ ಪಾದ ನಂಬಿ ಬಂಡೆನು ಹಿಡಿದು ಬಂದೆನು ಅಂಬುಕೇಶನ ರಾಣಿ ಜಗದಾಚಾರಿಗೆ ಶಂಕರಿಗೆ ಅಂಬಗಾರುತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರಿ ಸುಂಬಾನಿ ಸುಂದರ ದೇವ ಅವ್ರನ್ನ ಕುಂದಿಸ್ಬೇಡ ಅವ್ರು ಭಾಳ ಮಟ್ಟ ಕುಂದ್ರ ಕಾಲ ಹಾಯ್ ಮಾಡು ಹಾಯ್ ಮಾಡು ಅದನ್ನ ಕೊಡ್ತೀನಿ ಹಾಯ್ ಮಾಡು ಈಗ ಕನಕತ್ತೆ ಅಕ್ಷತೆ ತಕ್ಕರೆ ತಕ್ಕರೆ ಉಪ್ಪತ್ರೆ ಆತ ತಿರುವೇಕೆ ಇಲ್ಲಿನ ಅಡ್ಡೇಲಿ ತಿರುವೇಕೆ ಅಮೃತಾಸ್ತಮಿಕೆ ನಕ್ಷತಾಂ ಪುಷ್ಪಂ ಗೃಹೀತ್ವಾ भवे भवे नाति भवे भवस्मं भवद्भवाय नमः शुद्धोदकेन स्थापयामि वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमः बलाय नमः बलप्रमतनाय नमः सर्वभूतदमनाय नमः मनन्मनाय नमः वंशमगुरेभ्यः सर्वेभ्यो सर्वेभ्यो नमस्तेस्तरुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात् तन्नो दन्ति प्रचोदयात् अथ श्री विघ्नेश्वर देवताभ्यो नमः धूपदीपमाग्रापयामि फलदायक नीने ಇಲ್ಲಿ ಚಂದ ಬರ್ತೈತಿ ಗೀತಾ ಬೇಡ ಹಾಯ್ ಮಾಡ್ರಿ ಹಾಯ್ ಮಾಡ ಬಿಂದು ನೀರ ವಿದ್ಯಾರಂಭದೆ ಭಜಿಸುವೆ ನಿನ್ನನು ವಿದ್ಯಾಪಾಲಿ ಪೂಜೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಜನಾರಂಭದೆ ಭಜಿಸುವೆ ನಿನ್ನನು
ಭಜನೆ ಪಾಲಿ ಪೂಜೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಪೂಜಾರಂಭದೆ ಭಜಿಸುವೆ ನಿನ್ನನು ಪೂಜಾರಂಭದೆ ಭಜಿಸುವೆ ನಿನ್ನನು ಪೂಜೆ ಪಾಲಿ ಪೂಜೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಹೂವನ್ನು ಮುಷ್ಟಿ ಕಟ್ಟಿ ವಿಘ್ನೇಶ್ವರನನ್ನು ಯಾವ ರೀತಿಯಲ್ಲಿ ಬರಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಶಾಂತಿ ಮಾಡಿಸಿದ್ರು ಅದೇ ರೀತಿಯಲ್ಲಿ ಸಹ ಶನಿ ಪರಮಾತ್ಮನನ್ನು ಕೂಡ ಅದೇ ರೀತಿಯಲ್ಲಿ ಆರಾಧನೆ ಮಾಡ್ಕೋಬೇಕು. ಶನಿ ಪರಮಾತ್ಮ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥವನೇ, ಎಲ್ಲರಿಗೂ ಕಷ್ಟ ಎರಡನೆಯ ಪಂಡಿತ ಪ್ರಭುಗಳೇ, ಎಲ್ಲಾ ಗ್ರಹಗಳಲ್ಲಿ ಚಂದ್ರಗ್ರಹವೇ ಶ್ರೇಷ್ಠವು. ಯಾಕೆಂದರೆ ಜಗದೀಶ್ವರನಾದ ಶ್ರೀ ಶಂಕರನು ಇವನು ತನ್ನ ಮಸ್ತಕದಲ್ಲಿ ಧರಿಸಿರುವವನು. ಈತನಲ್ಲಿರುವ ಅಮೃತ ಕಿರಣಗಳಿಂದ ಸ್ವರ್ಗ ದೇವತೆಗಳು ಶಾಂತರಾಗುವವು. ಯಾವತ್ತು ವನಸ್ಪತಿಗಳ ರಕ್ಷಕನಾಗಿರುವವನು. ಈತನೇ ರಜನೀ ದೇವಿಯ ಪತಿಯು. ಇವನನ್ನು ಪೂಜಿಸುವವರು ಧನ್ಯರು. ಇದರಿಂದ ಚಂದ್ರನು ಬೃಹತ್ತಮನೆನ್ನಲು ಯಾವ ಸಂಶಯವೂ ಇಲ್ಲ. ಮೂರನೇ ಪಂಡಿತ ಭುವರನೇ, ಎಲ್ಲಾ ಗ್ರಹಗಳಲ್ಲಿ ಮಂಗಳನೇ ಶ್ರೇಷ್ಠನು. ಇವನ ದೃಷ್ಟಿಯು ಖಡ್ಗಧಾರಣೆಯಂತೆ ತೀಕ್ಷ್ಣವಾಗಿರುವುದು. ಇವನು ಹೇಮಕಾಂತಿಯಿಂದ ಒಪ್ಪುವನು. ಭಜಿಸಿದ ಭಕ್ತರಿಗೆ ಬೇಡಿದ್ದನ್ನು ನೀಡಿ ಕಾಪಾಡುವವನು. ಗರ್ವಿಗಳನ್ನು ನಾಶ ಮಾಡುವವನು. ಒಳ್ಳೆ ಶ್ರದ್ಧೆಯಿಂದ ಈತನನ್ನು ಪೂಜಿಸಿದ ಜನರು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವವನು. ಶುಭ ಮಂಗಳಕರವಾದ ಕುಜನೇ ಶ್ರೇಷ್ಠನೆಂದು ಹೇಳಬಹುದು. ನಾಲ್ಕನೆಯ ಪಂಡಿತ ಅರಸನೇ ಬುಧನು. ಎಲ್ಲಾ ಗ್ರಹಗಳಲ್ಲಿ ಶ್ರೇಷ್ಠನು. ಇವನು ಮಹಾಬುದ್ಧಿವಂತನು. ಇವನನ್ನು ತನ್ನನ್ನು ಪೂಜಿಸುವವರು ವಿಘ್ನಗಳನ್ನು ನಿವಾರಿಸಿ ಅವರನ್ನು ಸಂತೋಷಕ್ಕೆ ಗುರಿ ಮಾಡುವವನು. ಸೌಮ್ಯನು, ಸದಾ ಆನಂದ ಜೀವಿಯು. ಇವನ ಅನುಗ್ರಹದಿಂದ ಯಾವತ್ತೂ ಗ್ರಹಗಳು ಕೈಗೂಡುವವು. ಇವನು ಚಂದ್ರನ ಸುಕುಮಾರನು, ಸುಚರಿತನು ಆಗಿರುವವನು. ಐದನೆಯ ಪಂಡಿತ ರಾಜಾದಿರಾಜನ ನವಗ್ರಹಗಳಲ್ಲಿ ಗುರುವಿನ ಚರಿತ್ರೆ ಅಗಾಧವಾದದ್ದು. ಇಂದ್ರಾದಿ ಸಕಲ ದೇವತೆಗಳಿಗೆ ಮಧ್ಯಮನಾಗಿ ಹರಿಯರಿಂದ ಪೂಜೆಗೊಂಡಿರುವವನು. ಗುರುವಿನ ಸ್ಮರಣೆಯಿಂದ ದುಃಖ ರೋಗಾದಿಗಳು ದೂರವಾಗುವು. ಯಂತ್ರ ಮಂತ್ರ ಸಕಲ ಸಿದ್ಧಿಗಳಿಗೆ ಇವನೇ ಕಾರಣೀಭೂತನು. ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುವವನು. ಗುರು ಸೇವೆಯಿಂದಲೂ ಉಳಿದ ಗ್ರಹಗಳನ್ನು ತುಷ್ಟಿಯನ್ನು ಇದಿರುವವು. ಇವನನ್ನು ನಾವು ಸ್ಮರಣೀಯವಾಗಿದೆ. ಆರನೇ ಪಂಡಿತ ಭೂಪತಿಯೇ, ಎಲ್ಲಾ ಗ್ರಹಗಳಲ್ಲಿ ಶುಕ್ರನೇ ಶ್ರೇಷ್ಠನು. ಯಾಕೆಂದರೆ ಇವನು ದೈತ್ಯರ ಗುರುವು. ಇವನಲ್ಲಿ ಸಂಜೀವಿನಿ ಮಂತ್ರವಿರುವುದು. ಈತನ ಪೂಜೆಯಿಂದ ಸರ್ವ ಮನೋಭಿಷ್ಟಗಳೀಡೇರಿ ದುಃಖ ಮುಕ್ತರಾಗುವರು. ಈತನಲ್ಲಿರುವ ನಿರ್ಜೀವಿಯನ್ನು ಸಂಜೀವಿನಿಯಾಗಿ ಮಾಡುವ ಮಹಾಶಕ್ತಿಯೂ ಇದೆ. ಇವನ ಮಹಿಮೆಯ ಪುರಾಣ ಪ್ರಸಿದ್ಧವಾದದ್ದು. ಈ ಪ್ರಕಾರ 6 ಮಂದಿ ಪಂಡಿತರ ಅಭಿಪ್ರಾಯಗಳನ್ನು ಅರಸನು ಕೇಳಿ ತಲೆದೂಗಿದನು. ಇನ್ನುಳಿದ ಗ್ರಹಗಳ ಮಹತ್ವ ಯಾವ ಯಾವ ರೀತಿಯಾಗಿರುವುದೆಂದು ಹೇಳಿ ರಾಜಾಜ್ಞೆಯಾಯಿತು. 7ನೇ ಪಂಡಿತ ರಾಜತಿಲಕನೇ, ರಾವಿನ ಶಕ್ತಿಯು ಅಪಾರವಾದದ್ದು. ಇವನ ದರ್ಶನದಿಂದ ಸೂರ್ಯ ಚಂದ್ರರು ಭಯಗ್ರಸ್ತರಾಗಿರುವವರು. ಇವನು ಅತಿ ಕ್ರೂರನು. ಇವನ ಪೀಡಿಯು ಅತಿ ಭಯಂಕರವಾಗಿರುವುದು. ಇವನನ್ನು ಭಜಿಸಿದವರಿಗೆ ಸುಖವನ್ನು ಕೊಡುವವನು. ಎಲ್ಲಾ ಗ್ರಹಗಳಲ್ಲಿ ಇವನೇ ಶ್ರೇಷ್ಠನೆಂದು ಹೇಳಬಹುದು. 8ನೇ ಪಂಡಿತ ಭೂಪಾಲ ಶ್ರೇಷ್ಠನೇ. ಎಲ್ಲಾ ಗ್ರಹಗಳಲ್ಲಿ ಕೇತುಗ್ರಹವೇ ಶ್ರೇಷ್ಠವು. ಇವನನ್ನು ಸ್ಮರಿಸಿದರೆ ಶಾಂತಿ ಸೌಖ್ಯಗಳು ದೊರಕುತ್ತವೆ. ಈ ಪ್ರಕಾರ 8 ಮಂದಿ ಪಂಡಿತರು ಸೂರ್ಯಚಂದ್ರ ಮಂಗಳ ಬುಧ ಗುರು ಶುಕ್ರ ರಾಹು ಕೇತು ಮಹಿಮೆ ವರ್ಣಿಸಿದ ನಂತರ 9ನೇ ಪಂಡಿತ ಕೊನೆಯ ಉಪತ್ರೆ ನೇರ್ಚಿ ಒಂದು ಉದ್ದಂ ಕಟ್ಟಿ ಬೆಳಗ್ಗೆ ಮುಖ ಕೂತದೆ. 9ನೇ ಪಂಡಿತ 9ನೇ ಪಂಡಿತ ಭೂಮಂಡಲನೇ. ಎಲ್ಲಾ ಗ್ರಹಗಳಲ್ಲಿ ಶನಿಯೇ ಶ್ರೇಷ್ಠನು. ಇವನು ಬಲಾಢ್ಯನು, ಕೋಪಿಷ್ಠನು ಆಗಿರುವವನು. ಇವನಿಗೆ ಅಷ್ಟದಿಕ್ಪಾಲಕರು, ಇಂದ್ರಾದಿ ದೇವತೆಗಳು, ಸುರಾಸುರ ಮುನಿಗಳು ಅಂಜಿ ಗದಗದ ನಡುಗುತ್ತಾರೆ. ಇವನ ಮುಂದೆ ಯಾರ ಗರ್ವವನ್ನು ನಡೆಯಲಾರದು. ತನ್ನನ್ನು ಭಕ್ತಿಯಿಂದ ಆರಾಧಿಸುವವರು ಇಷ್ಟಾರ್ಥಗಳನ್ನು ಯಾವಾಗಲೂ ಪೂರೈಸಿಕೊಟ್ಟು ಅವರನ್ನು ತನ್ನ ಮಕ್ಕಳಂತೆ ರಕ್ಷಿಸುವವನು. ಪಂಚಮ 5 7 7 9 ವರ್ಷ ಹೀಗೆ ಸುರನರ ದಾನರಿಗೆ ಅವರ ದುಷ್ಟಸ್ಥಾನದಲ್ಲಿದ್ದಾಗ ಪರಿಪರಿಯಿಂದ ಕಾಡುವವನು. ಆ ಸಮಯದಲ್ಲಿ ಚರಿತ್ರೆ ಓದಿದವರಿಗೆ ಸ್ತೋತ್ರ ಮಾಡಿದವರಿಗೆ ಮಾತ್ರ ಸೌಖ್ಯವನ್ನು ಕೊಡುವವನು. ಬೈರಣಿ ಹೇಳಿದ್ನಿಲ್ಲ ಚೆನ್ನಾಗಿ ಪೂಜೆ ಮಾಡಿ ಹುಡಿ ಯಾಕೆಂದ್ರೆ ಬರ್ರಿ ಪಾಕ ಹಸುರ್ತಾವಲ್ಲ ಮಾಡಿ ಉತ್ತರ ಪೂಜೆ ಮಾಡಿಬಿಟ್ಟು ತಲೆ ಟವರ್ ಕಟ್ಬಿಟ್ರಿ ಬಸ್ ಹೇಗೆ ಅದ್ಭುತ ತಲೆ ಟವರ್ ಕಟ್ಟಿ ಅದಕ್ಕೆ ಹತ್ತು ಮೇಲೆ ಬಂದೆ. ಈಗ 5 ಜನ ಮುತ್ತಿದ್ರೆ ಕಂಬಕ್ಕೆ ಹೋಗ್ಬೇಕು ಇವ್ರದ ತಯಾರಿ ನೀಲಲೋಹಿತಂಬವತಿ ವೃತ್ತ ಶಕ್ತಿರ್ವಜ್ಯತೆ ಜ್ಞಾತಾಯ ಪ್ರತಿರ್ಬಂಧ ಶಿವಂತೆ ರಾಜ ವರುಣೋ ಧ್ರುವಂ
ಅತ ಶ್ರೀ ಹಂದ್ರಗಂಬ ದೇವತಾಭ್ಯೋ ನಮಃ ವರ್ಷಪೂರ್ತಿ ಉತ್ತರೋತ್ತರ ಪೂಜಾಂ ಕಾರಿಷ್ಯೆ ನಮ ಪಾರ್ವತಿ ಪತೀಶ್ವರ ಮೂರು ಹಾಕುವಂತ ಇದನ್ನೊಂದಿತ್ತು ಎಲ್ಲ ಹಾಕತ್ ಮುಗಿತೈತಿ ಬರ್ರಿ ಹಂಗೆ ಸ್ವಲ್ಪ ನಿಧಾನ ಕೇಳಿ ಬರ್ರಿ ಇದು ಬಂದು ಅಕ್ಕಿ ಕಾಳು ಹಾಕಿ ಆರತಿ ಬೆಳಗ್ಗೆ ರೆಡಿ ಮಾಡಿರಿ ಎಡಿ ಉಲ್ಟಾ ಹಾಕಿ ಯೋಗಿತಾಂಬಸ್ತೈ ಬ್ರಹ್ಮಾಚ ಬ್ರಹ್ಮಾಚಾರಿ ಗೀತಮವದೀರ್ಘಮಾಯುರಸ್ತು ಅಲ್ಲ ಬಳಕೆ ಆದ್ರೆ ಅದ್ರ ಹತ್ರ ಇಡು ಅದ್ರ ಹತ್ರ ಇಡಕ್ ಕೊಟ್ಟಿದ್ದ ಅಮ್ಮ ಅಮ್ಮ ಅಕ್ಕಿ ಕಾಳು ಹಾಕಿ ಹಂಗ ಅಕ್ಕಿ ಇರ್ಲಿ ಬಿಡ್ರಿ ಇರ್ಲಿ ನಾವು ಹೋಯ್ತೇವೆ ಸಾಕು ಹಂಗೆ ಹಿಡ್ಕೊಂಬಿಡ್ರಿ ಬಾ ಅಲ್ಲೇ ಹಿಡ್ತಾರೆ ಆಚೆ ಬಿಡ್ರಿ ಹಿಡ್ಕೊಂಡ್ ಬೆಳಗ್ಗೆ ಹಿಡ್ಕತ್ತಂಗೆ ಮುತ್ತೈದರ್ ಕೊಡ್ರಿ ನಾನು ಮಾಡ್ತೇನೆ ಏ ನೀ ಸರ್ಕಾರಿ ನಮ್ಮ ಪಟೇಲ್ರನ್ನೇ ಬಂದ್ರೆ ಬಂಗಾರಗೌಡನ ಕರಿತೀನಿ ತೆಗರಿ ಏ ಹೇಳ್ತತ್ರಿ ಗೌಡ್ರ ವೆರಿ ಗುಡ್ ಹಿಡ್ಕೊ ಒಯ್ರಿ ಹಂಗೆ ಹೆಚ್ಚು ಕಡೆ ಒಯ್ರಿ ಒಯ್ದಟ್ಟು ಬಂದ್ಬಿಡಿ ಬರ್ರಿ ಪೂಜೆ ಎಲ್ಲ ಆಗಿ ಊಟ ಎಲ್ಲ ಹಾಕ್ಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವಿ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಅಂದರೆ ಇವಾಗ ಹಾಗೆ ಸುಮ್ಮನೆ ನಮ್ಮ ಮಾವ ಅತ್ತೆ ಎಲ್ಲ ಬಂದಿದ್ದರು ಹಾಗೆ ಜೋಕ್ ಮಾಡ್ತಾಯಿದ್ರು ನಗ್ತಾ ಅವನಿಗೆ ಟೈಮ್ ಸ್ಪೆಂಡ್ ಆಗಿದ್ದೆ ಗೊತ್ತಾಗಲಿಲ್ಲ ಮನ್ವಿತ್ ಬೇರೆ ಸ್ವಲ್ಪ ಅವನಿಗೆ ಲೂಸ್ ಮೋಷನ್ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ ಸೊ ಅದರಲ್ಲೇ ಹೇಗೋ ಆಯಿತು ಆಮೇಲೆ ಇವತ್ತು ಮತ್ತೆ ಸಂಜೆ ನಾನು ಊರಿಗೆ ಹೋಗಬೇಕು ನಾಳೆ ಬಂದು ಓಟ್ ಇದೆ ಸೊ ಹೋಗಿ ಓಟ್ ಮಿಸ್ ಮಾಡದೆ ಹಾಕಬೇಕು ಸಂಜೆ ಹೋಗಿಬಿಟ್ಟು ಆನಂತರ ಮತ್ತೆ ಓಟ್ ಹಾಕಿ ಸಂಜೆ ಮತ್ತೆ ನಾನು ಅಮ್ಮನ ಮನೆ ಬರ್ತೀನಿ ಸೊ ಈ ವ್ಲಾಗು ಮುಂಚೆ ನಾನು ಓಟಿನ ವ್ಲಾಗ್ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂತ ಅಂದರೆ ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬರುತ್ತೆ ನಾನು ಹೇಳಿದ್ನಲ್ಲ ನಿಮಗೆ ತುಂಬ ಲಾಂಗ್ ವಿಡಿಯೋ ಆದರೆ ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ ಸೊ ಸ್ವಲ್ಪ ಅಪ್ಲೋಡ್ ಆಗೋದು ಲೇಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ಲೇಟ್ ಆಗಿಬಿಟ್ರೆ ಓಟಾಗಿ ವಾರ ಆದರೂ ನನ್ನ ವ್ಲಾಗೇ ಬಂದಿರಲ್ಲ ಸೊ ಅದಕ್ಕೆ ನಾನು ಓಟಿನ ವಿಡಿಯೋ ಫಸ್ಟ್ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಹಾಕ್ತೀನಿ ಸೊ ಓಟಿನ ವ್ಲಾಗ್ ಏನು ಜಾಸ್ತಿ ಲಾಂಗ್ ಇರೋದಿಲ್ಲ ಅದಕ್ಕೋಸ್ಕರ ಹಾಗೆ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ವಿ ಆನಂತರ ನನ್ನ ತಂಗಿ ಬಂದುಬಿಟ್ಟು ನನ್ನ ಕಸಿನ್ ಸಿಸ್ಟರ್ ಬಂದುಬಿಟ್ಟು ಅವಳು ಸ್ಕೂಟಿ ತೊಗೊಂಬಂದ್ಲು ಅದನ್ನ ಕಲಿಯೋಣ ಅಂತ ಹೇಳ್ಬಿಟ್ಟು ನಾನು ಅಕ್ಕ ಆಲ್ರೆಡಿ ನೆನ್ನೆಯಿಂದನೇ ಕಲ್ತಿದ್ಲು ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ ಟೈಮ್ ನಾನು ಸ್ಕೂಟಿನ ಹತ್ತಾ ಇರೋದು ಅದರಲ್ಲೂ ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೋಗ್ತಾ ಇರೋದು ನನಗೂ ಯಾಕೋ ಕ್ಯೂರಿಯಾಸಿಟಿ ಬಂತು ನೋಡೋಣ ಧೈರ್ಯ ಮಾಡೋಣ ಅಂತ ಬಿಟ್ಟು ನಾನು ಅವಳು ಕೇಳಿದೆ ನನಗೂ ಸ್ವಲ್ಪ ಹೇಳ್ಕೊಡು ಅಂತ ಅಕ್ಕ ಕೂಡ ಹೇಳ್ಕೊಟ್ಲು ಹಾಗೆ ನನ್ನ ತಂಗಿ ಕೂಡ ಹೇಳ್ಕೊಟ್ಲು ಹೇಗೆ ಮಾಡೋದು ಅಂತ ಹೇಗೆ ಓಡಿಸೋದಂತ ಹೇಳಿ ಸ್ಲೋ ಆಗಿ ಮೂವ್ ಮಾಡಿದೆ ತುಂಬ ಚೆನ್ನಾಗಿ ಓಡಿಸ್ತೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಇದೇ ಬ್ಲಾಗಲ್ಲಿ ನೆಕ್ಸ್ಟ್ ಬರುತ್ತೆ ವಿಡಿಯೋ ನೋಡ್ಕೊಳ್ಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಫಸ್ಟ್ ಟೈಮ್ ಈ ಥರ ಪರ್ಫೆಕ್ಟಾಗಿ ನಾನು ಗಾಡಿ ಓಡಿಸಿರೋದು ಅಂತ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ನಮಗೆ ಸೈಕಲ್ ಹೊಡಿಯುವಾಗಲೇ ಗೊತ್ತಿರುತ್ತೆ ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕು ಯಾವ ಥರ ಟರ್ನ್ ಮಾಡಬೇಕಂತ ಸೊ ಸ್ಕೂಟಿ ಅಂತಂದರೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಇರಬೇಕು ಅಷ್ಟೇ ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಹೊಡೆದೆ ಗಾಡಿನ ಸಕ್ಕ ಸ್ಪೀಡಾಗಿ ಬೇರೆ ಹೋಗ್ಬಿಟ್ಟಿದೆ ತುಂಬ ಚೆನ್ನಾಗಿತ್ತು ಒಂದು ಸರಿನೂ ಬಿದ್ದಿಲ್ಲ ಗಾಡಿನ ಕಲಿಯುವಾಗ ಬಿದ್ದು ಎದ್ದು ಮಾಡಿದರೆ ಗಾಡಿ ಕಲಿತಾರೆ ಅಂತ ಹೇಳ್ತಾರೆ ಸೊ ಒಂದು ಸರಿನೂ ಬಿದ್ದಿಲ್ಲ ನಾನು ತುಂಬ ಪರ್ಫೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಗಾಡಿ ಹೊಡಿತಾ ಇದ್ದೀನಿ ಅಂತ ಪರ್ಫೆಕ್ಟಾಗಿ ಗಾಡಿ ಹೊಡ್ಕೊಂಬಂದೆ ಅದು ಕರ್ವಿಂಗಲ್ಲೆಲ್ಲ ಚೆನ್ನಾಗಿ ಸ್ವಲ್ಪ ಕಾಲು ಕೆಳಗಡೆ ಹಿಡ್ದೇ ನಾನು ಗಾಡಿನ ಹೊಡ್ಕೊಂಬಂದೆ ಸಖತ್ ನಂಗೆ ಖುಷಿ ಆಯಿತು ಸೊ ನೆಕ್ಸ್ಟು ನಾನು ಕೂಡ ಯಾವಾಗಾದರೂ ಗಾಡಿ ಬೇರೆ ಯಾರ್ದಾರು ತೊಗೊಂಡು ಹೊಡಿಬೇಕಂತ ಅಂದ್ಕೊಂಡಿದ್ದೀನಿ ನಾನು ತೊಗೊಂಡು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಊರಲ್ಲಿ ಬೆಂಗಳೂರಲ್ಲಾದರೆ ಪ್ರೀತಿ ಅಕ್ಕದೆಲ್ಲ ಇರುತ್ತೆ ಗಾಡಿ ಸ್ವಲ್ಪ ಹಾಗೆ ಇನ್ನೊಂದು ಸರಿ ಟ್ರೈ ಮಾಡೋಣ ಅಂತ ಊರಿಗೆ ಹೋದ್ಮೇಲೆ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ಥರ ಇತ್ತು ಇದಕ್ಕೂ ಈ ವ್ಲಾಗ್ ಬರೋಕ್ಕೂ ಮುಂಚೆ ನಾನು ಓಟಿನ ವ್ಲಾಗ್ ಹಾಕ್ಬಿಟ್ಟು ಆನಂತರ ಈ ಒಂದು ವ್ಲಾಗ್ನ ಬರ್ತಿರುತ್ತೆ ಸೊ ನೋಡ್ಕೊಳ್ಳಿ ನಿಮಗೆಲ್ಲ ಹೋಪ್ ಇಷ್ಟ ಆಗುತ್ತೆ ಅಂತ ಊರಿಗೆ ಬಂದುಬಿಟ್ಟು ವೀಡಿಯೋಸ್ ಮಾಡಿ ಹಾಕ್ತಿದ್ದೀನಿ ಸೊ ಸಿಕ್ಕಾಪಟ್ಟೆ ಝೂಮಲ್ಲಿದ್ದೆ ಯಾಕಂದರೆ ಗಾಡಿ ಕಲ್ತ್ಬಿಟ್ಟಿದ್ನಲ್ಲ ಸೊ ತುಂಬ ಚೆನ್ನಾಗಿ ಅಂದರೆ 3-4 ರೌಂಡ್ ಹೋಗಿ ಬಂದುಬಿಟ್ಟೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋದು ತುಂಬ ಚೆನ್ನಾಗಿ ಡ್ರೈವ್ ಮಾಡಿದೆ ಅಂತಲೇ ಹೇಳ್ಬೋದು ಓಕೆ ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಲವ್ ಯು ಬಾಯ್